ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಜೊತೆಗೆ ಸಹಾಯ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರುವಂತಹ ಹಿರಿಯ ನಟ ಸರಿಗಮ ವಿಜಯ್ ಅವರು ಇನ್ನು ನಮ್ಮೊಂದಿಗೆ ಇಲ್ಲ. ಅವರಿನ್ನು ನೆನಪು ಮಾತ್ರ. ಸದ್ಯ ಅವರ ಮನೆ ಬಳಿ ಇದ್ದೀನಿ ನಾನು. ಅವರ ಪುತ್ರ ಕೀರ್ತಿ ಮಹಾರಾಜ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಅವ್ರು ಏನು ಹೇಳ್ತಾರೆ ಅಂತ. ಸದ್ಯಕ್ಕೆ ಅವರು ಏನು ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಿದ್ದಾರೆ. ಅವರ ಮನೆಯ ಬಳಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋ ಅವರ ನಿವಾಸದ ಬಳಿ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಿರೋವಂಥದ್ದು. ಸೊ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಸರ್, ಅಪ್ಪ ಇನ್ನು ನಮ್ಮ ಜೊತೆ ಇಲ್ಲ. ಸೊ ನೀವಂದರೆ ತುಂಬಾ ಇಷ್ಟ. ಯಾವಾಗಲೂ ಅಂದರೆ ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ರು, ನನ್ನ ಚಿಕ್ಕ ಮಗ ಸ್ಕೂಲು ನಡೆಸ್ತಿದ್ದಾರೆ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಅಫ್ಕೋರ್ಸ್ ತಂದೆನೇ ನಮಗೆಲ್ಲ, ನಮ್ಮ ಪ್ರಪಂಚನೇ ತಂದೆ ಆಗಿರ್ತಾರೆ. ಸೊ ಎಷ್ಟು ದುಃಖ ಆಗ್ತಿದೆ ಸರ್? ನಮ್ಮ ತಂದೆಯವರು ಹೇಳಿ ಹೋಗಿದ್ದಾರೆ, ಹೋಗ್ಬೇಕಾದ್ರೆ ನಾನು ಕರ್ನಾಟಕ ಜನನ ನಗಿಸಿ ಹೋಗ್ತಾ ಇದ್ದೀನಿ ಅಂತ. ನೀವು ನನ್ನ ನಗ್ನಗ್ತಾ ಕಳಿಸ್ಬೇಕು ಅಂತಲೇ ಹೇಳಿದ್ದಾರೆ. ನಮಗೆ ಎಲ್ಲ ಅವ್ರ ಅಭಿಮಾನಿಗಳಿಗೂ ಅದೇ ಹೇಳಿದ್ದಾರೆ, ನಗ್ನಗ್ತಾನೆ ಕಳಿಸ್ಬೇಕು ಅಂತ. ಸೊ ನೋವಿದೆ, ಬಟ್ ಧೈರ್ಯನೂ ಇದೆ. ನಮ್ಮ ಜೊತೆ ಇರ್ತಾರೆ ಅವರು. ಪ್ರತಿಯೊಬ್ಬರು ನಗುನಲ್ಲೂ ಅವ್ರನ್ನ ನೋಡ್ತೀವಿ ನಾವು. ಏನು ಅಂದರೆ ಲೈಕ್ ಹಾಸ್ಪಿಟಲೈಸ್ ಆದಮೇಲೆ ನಿಮ್ಮ ಜೊತೆ ಏನಾದರೂ ಮಾತನಾಡಿದ್ರಾ? ಅವರು ತುಂಬ ವಿಷಯಗಳು ಹೇಳಿದ್ರು. ಅವ್ರ ಅಭಿಮಾನಿಗಳಿಗೆ ಈ ಮೆಸೇಜ್ ಹೇಳಬೇಕು ಅಂತ. ಏನು ಅಂದರೆ ಪ್ರತಿಯೊಬ್ಬರು ಅಭಿಮಾನಿಗಳಿಗೂ ಕೇಳ್ಕೊತೀವಿ, ಸರಿಗಮ ವಿಜಯ್ ಅವ್ರ ಕಡೆಯಿಂದ ಇಲ್ಲ ಕಾಮಿಡಿಯನ್ ಆಗಿ ನಾನು ಒಂದು ಅಭಿಮಾನಿ. ಎಲ್ಲಾದರೂ ಒಂದು ಆರ್ಟಿಸ್ಟ್ ಕಾಣಿಸಿದಾಗ ಅವ್ರನ್ನ ಮಾತಾಡಿಸಿ ಹೇಗಿದ್ದೀರಾ ಅಂತ ಹೇಳಿ ಅಂತ ಅವ್ರ ಕೋರಿಕೆ. ಯಾಕೆಂದರೆ ಯಾವಾಗೂ ಅವರೊಂದು ರೈಲ್ವೆ ಸ್ಟೇಷನಲ್ಲಾಗಲಿ ಏರ್ಪೋರ್ಟ್ ಆಗಲಿ ಒಂದು ಅವರೊಬ್ಬರು ಆರ್ಟಿಸ್ಟ್ ಅಂತ ಒಬ್ರು ಇದ್ದಾಗ ಪಬ್ಲಿಕ್ ಏನು ಮಾಡ್ತಾರೆ, ದೂರದಿಂದ ನೋಡ್ಬಿಟ್ಟು ಆರ್ಟಿಸ್ಟ್ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ನೀವು ಹೋಗಿ ಮಾತಾಡ್ಸಿದ್ರೇ ಅದೊಂದು ಖುಷಿ. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅವರು ದುಡ್ಡು ಸಂಪಾದನೆ ಮಾಡಿದ್ರೆ ಖುಷಿ ಇಲ್ಲ, ಅವ್ರು ಸಂಪಾದನೆ ಮಾಡೋದು ಅಭಿಮಾನಿಗಳನ್ನ. ಹೋಗ್ಬಿಟ್ಟು ಹೇಗೆ ಸರ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನಾವು ನಿಮ್ಮ ಅಭಿಮಾನಿ ಅಂದರೆ ಅದೇ ಖುಷಿ. ಸೊ ಆ ರಿಕ್ವೆಸ್ಟ್ನ ಅವರು ಹೇಳಿ ಹೋಗಿದ್ದಾರೆ, ಈ ಥರ ಹೇಳಿ ಅಂತ.